ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಒಂದು ಬೃಹತ್ ನೇಮಕಾತಿ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು 2025ನೇ ಸಾಲಿಗೆ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿಯನ್ನು ಭರ್ತಿ ಮಾಡ್ತಿದ್ದಾರೆ, ಸೊ ಇದಕ್ಕೆ ಇರತಕ್ಕಂತಹ ಮಾನದಂಡಗಳೇನು ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಹುದ್ದೆ ಯಾವುದು ಅಪ್ಪ ಅಂತಂದರೆ ರೈಲ್ವೆ ಟಿಕೆಟ್ ಕಲೆಕ್ಟರ್ ನೇಮಕಾತಿ. ಇದು ಅಂದರೆ ರೈಲ್ವೆಗಳಲ್ಲಿ ಟಿಕೆಟನ್ನು ಹರಿಯುವಂಥ ಒಂದು ಹುದ್ದೆ ಇದಾಗಿದೆ. ಸೊ ಈ ಒಂದು ಹುದ್ದೆಗಳು ಭಾರತಾದ್ಯಂತ ಎಲ್ಲೆಲ್ಲಿ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ನೇಮಕಾತಿ ಇದಾಗಿದೆ. ಒಟ್ಟು ಭಾರತದಲ್ಲಿ 11,250 ಖಾಲಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಈಗಾಗಲೇ ಡಿಸೆಂಬರ್ 2024ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಕೂಡ ಇದೇ ತಿಂಗಳು ಅಂದರೆ ಜನವರಿ 10ನೇ ತಾರೀಕಿನಿಂದ ಪ್ರಾರಂಭವಾಗಿ ಫೆಬ್ರವರಿ 27ರವರೆಗೂ ಕೂಡ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಒಂದು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಇದಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳು ಯಾವಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ ಒಂದು ಹುದ್ದೆ ಹೆಸರು, ಪೋಸ್ಟ್ ಹೆಸರು ಏನಪ್ಪ ಅಂದರೆ ಇಲ್ಲಿ ಟಿಕೆಟ್ ಕಲೆಕ್ಟರ್ ಅಂತೇಳಿ TC ಅಂತೇಳಿ. ಒಟ್ಟು ಭಾರತದಲ್ಲಿ ಇರ್ತಕ್ಕಂತಹ ಖಾಲಿ ಹುದ್ದೆಗಳ ಸಂಖ್ಯೆ 11,250 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಅಧಿಸೂಚನೆ ಬಿಡುಗಡೆಯಾಗಿದ್ದು ಡಿಸೆಂಬರ್ ತಿಂಗಳಲ್ಲಿ. ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಜನವರಿ 10, ಅಂತಿಮ ದಿನಾಂಕ ಫೆಬ್ರವರಿ 27 ಆಗಿರುತ್ತೆ. ಅರ್ಜಿ ಶುಲ್ಕವನ್ನು ಕೊನೆಯದಾಗಿ ಪಾವತಿಸಲಿಕ್ಕೆ ನಿಮಗೆ ಫೆಬ್ರವರಿ 28ರವರೆಗೂ ಕೂಡ ಇರುತ್ತೆ. ಅಲ್ಲಿ ಈ ಒಂದು ಹುದ್ದೆಗೆ ಇರತಕ್ಕಂತಹ ಅರ್ಹತಾ ಮಾನದಂಡಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಶೈಕ್ಷಣಿಕ ಅರ್ಹತೆ ಅಂದರೆ ಎಜುಕೇಷನಲ್ ಏನಾಗಿರಬೇಕು. ಇದಕ್ಕೆ ಮೊದಲನೆಯದಾಗಿ ನೀವು PUCಯನ್ನು ಪೂರ್ಣಗೊಳಿಸಿರಬೇಕಾಗಿರುತ್ತೆ. PUC ಆದವರು ಕೂಡ ನೀವು ಇಲ್ಲಿ ಕೆಲವೊಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಕೆಲವೊಂದು ಹುದ್ದೆಗಳಿಗೆ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಸ್ನಾತಕೋತ್ತರ ಪದವಿಯನ್ನು ಮಾನ್ಯತೆ ಪಡೆದಿರತಕ್ಕಂತಹ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿರಬೇಕಾಗಿರುತ್ತೆ. PUC ಪ್ಲಸ್ ಸ್ನಾತಕೋತ್ತರ ಪದವಿ ಆಗಿರ್ತಕ್ಕಂತಹ ಎರಡೂ ಅಭ್ಯರ್ಥಿಗಳು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿಯನ್ನು ನೋಡಿದರೆ ಜನವರಿ 1, 2025ರಲ್ಲಿದ್ದಂತೆ ಅಂದರೆ ಅಲ್ಲಿಗೆ ನಿಮ್ಮ ವಯಸ್ಸು ಈ ಕೆಳಕಂಡಂತೆ ಕನಿಷ್ಠ ವಯಸ್ಸು 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಗರಿಷ್ಠ ವಯಸ್ಸು ಜನರಲ್ ಅಭ್ಯರ್ಥಿಗಳಿಗೆ 35 ವರ್ಷಗಳು ಗರಿಷ್ಠ ವಯೋಮಿತಿಯಾಗಿರುತ್ತೆ. ಹಾಗೆ OBC ಅಭ್ಯರ್ಥಿಗಳಿಗೆ 38 ವರ್ಷಗಳು, SC ST ಅಭ್ಯರ್ಥಿಗಳಿಗೆ 40 ವರ್ಷಗಳ ಒಂದು ವಯೋಮಿತಿ ಗರಿಷ್ಠ ವಯೋಮಿತಿ ಆಗಿರುತ್ತೆ. ಈ ಒಂದು ಗರಿಷ್ಠ ವಯೋಮಿತಿಯನ್ನು ಹೊರತುಪಡಿಸಿ ಆ ಒಂದು ರೈಲ್ವೆ ಇಲಾಖೆಯ ಒಂದು ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಇರುತ್ತೆ. ಸೊ ಅದನ್ನು ನೀವು ಬೇಕಾದರೆ ಆ ಒಂದು ಟಿಕೆಟ್ ಕಲೆಕ್ಟರ್ ಒಂದು ನೇಮಕಾತಿಯ ನೋಟಿಫಿಕೇಷನ್ ಏನಿದೆಯೋ ಆ ಒಂದು ನೋಟಿಫಿಕೇಷನಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೆ ಈ ಒಂದು ಅರ್ಜಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಯಾವ್ಯಾವ ಹಂತಗಳನ್ನು ನೀವು ಅನುಸರಿಸಬೇಕಾಗತ್ತೆ ಅಂತ ನೀವು ನೋಡ್ತಾ ಹೋಗೋದ್ರೆ, ಮೊದಲನೇದಾಗಿ ನೀವು ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ indianrailways.com.in ಅಂತೇಳಿ ವೆಬ್ಸೈಟ್ಗೆ ನೀವು ಸರ್ಚ್ ಕೊಡಬೇಕಾಗತ್ತೆ. ನೀವು ಬಳಸ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರಲ್ಲಿ indianrailway.government.in ಅಂತೇಳಿ ಈ ಒಂದು ವೆಬ್ಸೈಟ್ಗೆ ನೀವು ಸರ್ಚ್ ಕೊಟ್ಟಾಗ ಅಲ್ಲಿ ನಿಮಗೆ ಒಂದು ಆ ವೆಬ್ಸೈಟ್ನ ಒಂದು ಪೇಜ್ ಓಪನ್ ಆದಾಗ ಅಲ್ಲಿ ನಿಮಗೆ RRB TC ನೇಮಕಾತಿ 2025 ಅಂತೇಳಿ ರಿಕ್ರೂಟ್ಮೆಂಟ್ ಇದರಲ್ಲಿ ಸಿಗುತ್ತೆ. ಅಂದರೆ ಅಲ್ಲಿ ರಿಕ್ರೂಟ್ಮೆಂಟ್ ಆಪ್ಷನ್ ಇರುತ್ತಲ್ಲ, ಅದರಲ್ಲಿ RRB TC ನೇಮಕಾತಿ 2025 ಅಂತ ಸಿಗುತ್ತೆ. ಸೊ ನೀವು ಅದರ ಮೇಲೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಆ ನಂತರ ಏನು ಮಾಡಬೇಕು, ಲಾಗಿನ್ ಆಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಕ್ಕೆ ಮುಂದೆ ಬೇಕಾದಂಥ ಪ್ರೋಸೆಸ್ ಎಲ್ಲ ಅಪ್ಲಿಕೇಶನನ್ನು ನೀವು ಸಂಪೂರ್ಣ ಫಿಲ್ ಮಾಡಿದ ನಂತರ ಪೇಮೆಂಟನ್ನು ಮಾಡ್ಕೊಂಡ ನಂತರ ನೀವು ಅರ್ಜಿಯ ಒಂದು ಪ್ರಿಂಟನ್ನು ತೆಗೆದುಕೊಳ್ಬೋದಾಗಿದೆ. ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಇದಕ್ಕೆ ಪರೀಕ್ಷಾ ಶುಲ್ಕ ಇರುತ್ತೆ, ಅಭ್ಯರ್ಥಿಯ ಶುಲ್ಕ ಇರುತ್ತೆ. OBC ಅಥವಾ ಜನರಲ್ ಕೆಟಗರಿಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ನೀವು ಆನ್ಲೈನ್ ಫೀಯನ್ನು ಕಟ್ಟಬೇಕಾಗುತ್ತೆ. SC ST PWD EBC ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ
ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇರುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಸ್, ಎನಿ ಫೀಮೇಲ್ ಕ್ಯಾಂಡಿಡೇಟ್ಸ್, ಮಹಿಳಾ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಇರುತ್ತೆ, ಎನಿ ಕ್ಯಾಟಗರಿ. ಈ ಒಂದು ಪೇಮೆಂಟನ್ನು ನೀವು ಆನ್ಲೈನ್ ಮುಖಾಂತರ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, UPI ಆಗಿರ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಆನ್ಲೈನ್ ಶುಲ್ಕವನ್ನು ನೀವು ಪಾವತಿಸಿಕೊಳ್ಬೇಕಾಗತ್ತೆ. ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಯಾವ್ಯಾವ ದಾಖಲೆಗಳು ಇರಬೇಕಾಗತ್ತೆ ಅನ್ನೋದು ನೀವು ನೋಡ್ತಾ ಹೋಗೋಣ. ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವಾಗ ಅಭ್ಯರ್ಥಿಗಳು ಈ ಕೆಳಗಿನ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮೊದಲನೆಯದಾಗಿ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡು ಹಾಗೂ PUC ಅಂಕಪಟ್ಟಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಒಂದು ವೇಳೆ ನೀವು ಹೆಚ್ಚಿನ ಏನಾದರೂ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ PUCಗೆ ಸಂಬಂಧಿಸಿದಂಥ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಅದೇ ರೀತಿಯಾಗಿ ಒಂದು ವಯಸ್ಸಿನ ಪುರಾವೆ ಅಂದರೆ ವಯಸ್ಸನ್ನು ಸೂಚಿಸ್ತಕ್ಕಂಥ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಕ್ಯಾಟಗರಿಗೆ ಸಂಬಂಧಿಸಿದಂತಹ ಜಾತಿ ಪ್ರಮಾಣ ಪತ್ರ, ನೀವೇನಾದರೂ PWD ಅಭ್ಯರ್ಥಿಗಳಾಗಿದ್ದರೆ ಅಂದರೆ PH ಅಭ್ಯರ್ಥಿಗಳಿದ್ದರೆ ಅದಕ್ಕೆ ಸಂಬಂಧಿಸಿದಂಥ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ. ಆನಂತರ ಪಾಸ್ಪೋರ್ಟ್ ಇರಬೇಕಾಗತ್ತೆ ನಿಮ್ಮ ಹತ್ರ, ನೀವು ಸೈನ್ ಮಾಡಿರ್ತಕ್ಕಂಥ ಒಂದು ಸ್ಕ್ಯಾನ್ ಕಾಪಿ ಇರಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ದಾಖಲೆ ಇದ್ದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇದಕ್ಕೆ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಇಲ್ಲಿ 3 ಹಂತದಲ್ಲಿ ನಡೆಯುತ್ತೆ ಇದು. ಫಸ್ಟ್ ನೀವು CBT ಮೂಲಕ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯುತ್ತೆ ಇಲ್ಲಿ. ಅದಕ್ಕೆ ಇವು ಸಬ್ಜೆಕ್ಟ್ ಇಲ್ಲಿ ತೋರಿಸಿದಾಗೆ ಸಾಮಾನ್ಯ GK ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ಗೆ ಸಬ್ಜೆಕ್ಟಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ CBT ಪರೀಕ್ಷೆಯಲ್ಲಿ. ನೀವು CBT ಪರೀಕ್ಷೆ 100 ಅಂಕಗಳಿಗೆ ಇರುತ್ತೆ. ಅದರಲ್ಲಿ ಕಟ್ ಆಫ್ ಅಂಕಗಳ ಆಧಾರದ ಮೇಲೆ ಅಂದರೆ ಮೆರಿಟ್ ಆಧಾರದ ಮೇಲೆ ನಿಮಗೆ ಈ ಒಂದು ಪೋಸ್ಟಿಂಗ್ ಆಗ್ತವೆ. ಸಂಪೂರ್ಣವಾಗಿ ಮೆರಿಟ್ ಆಧಾರದ ಮೇಲೆ ನಿಮ್ಮ ಪೋಸ್ಟಿಂಗ್ ಆಗ್ತವೆ. ಮೆರಿಟ್ ಆಧಾರದ ಆದಮೇಲೆ ನಿಮ್ಮದು ಆಮೇಲೆ ಏನು ಮಾಡ್ತಾರೆ, ಡಾಕ್ಯುಮೆಂಟ್ ಪರಿಶೀಲನೆಗೆ ಅವರು ಕರೀತಾರೆ. ನಂತರ ಇದಕ್ಕೆ ಒಂದು ಸಂಬಳ, ಮಾಸಿಕ ಸಂಬಳ ನೀವು ನೋಡೋದಾದರೆ ಪೇ ಸ್ಕೇಲ್ ಅವ್ರದ್ದು 21,700ರಿಂದ 81,000 ಪೇ ಸ್ಕೇಲ್ ಇರುತ್ತೆ. ಇದಕ್ಕೆ ಸಪ್ರೇಟಾಗಿ HRA ಆಗಿರ್ಬೋದು, DA ಆಗಿರ್ಬೋದು, ಅದಕ್ಕೆ ಬೇರೆ ಬೇರೆ ಆದಂತಹ ಭತ್ಯೆಗಳು ಸಿಗುವಂಥದ್ದು. ಸೊ ಈ ರೀತಿಯಾಗಿ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲರ್ಗೆ ಸಂಬಂಧಿಸಿದಂತಹ ಹುದ್ದೆಗಳಿಗೆ ಹುದ್ದೆಯ ಒಂದು ಸಂಪೂರ್ಣ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.